ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕ್ಷಮೆ ಕೇಳ್ಕೊತೀನಿ, ಸ್ವಲ್ಪ ಲೇಟ್ ಆಯಿತು. ಹೆಬ್ಬಾಳ್ ಬ್ರಿಡ್ಜಲ್ಲಿ ಸಿಗಾಕೊಂಡ್ಬಿಟ್ಟೆ ನಾನು ಬರುವಾಗ. ಆ್ಯಂಡ್ ಮೊರೋವರ್ ಕಮರೋಡ್ 2 ಸಿನಿಮಾ ತುಂಬಾ ಸ್ಪೆಷಲ್ ನನಗೆ. ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು. ಸೊ ಫಸ್ಟ್ ಟೈಮ್ ಪರಮೇಶ್ವರ್ ನನ್ನ ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾ ಇದ್ದೆ. ಸೊ ಅವಾಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದರೆ ಒಂದು ತುಂಬಾ ದೊಡ್ಡ ವಿಷಯ ಅದು. ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಿಗೆ ಕರೆದ್ರು, ಕತೆ ಹೇಳಬೇಕು ಅನ್ನೋ ಥರ. ಸೊ ಕತೆ ಹೇಳಕ್ಕೆ ಶುರು ಮಾಡಿದಾಗ ಸರ್ ನನಗೆ 3 ವರ್ಷನ್ ಇದೆ ನಿಮಗೆ, ನಾನು ಆಲ್ಮೋಸ್ಟ್ ಒಂದು 6 hours ನರೇಷನ್ ಮಾಡ್ಬೋದು ಇದನ್ನು, ಅಥವಾ 3 hours ನರೇಷನ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು 1 hour ನರೇಷನ್ನ ಮುಗಿಸ್ಬೋದು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ಬೋದು ಅನ್ನೋ ಥರ ಕೇಳಿದ್ರು. ಸೊ ಆ ನರೇಷನ್ ನನಗೆ ಆ್ಯಕ್ಚುಲಿ ಅವತ್ತು ಶೂಟ್ ಇತ್ತು. ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ. ಸೊ ಸರ್ ಹತ್ರ ಹೇಳಿದೆ, ಸರ್ ಆದಷ್ಟು ಬೇಗ ಒಂದು 1 hour ಮುಗಿಯೋ ಥರ ನರೇಷನ್ ಕೊಡಿ ನನಗೆ ಅಂತ. ಸೊ ಆ 1 hour ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ 1 hour ಸರ್ ನನಗೆ ಕೊಟ್ಟರು. ಸೊ ಇಂಪಾರ್ಟೆಂಟ್ ಮೂಮೆಂಟ್ಸು ತುಂಬ ಲ್ಯಾಗ್ ಮಾಡಿದೆ, ಏನೇನಿದೆಯೋ ಅದನ್ನು ಹಂಗೆ ಆಲ್ಮೋಸ್ಟ್ ಒಂದು ಚಿತ್ರನ ನೋಡಿರೋ ಫೀಲ್ ಕೊಟ್ಟರು ಆ 1 hour. ಸೊ ನನ್ನ ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸ್ ಏನು, ಆಮೇಲೆ ಲೈಕ್ ಹೀರೋಯಿನ್ ಹೇಗೆ ಟ್ರಾವೆಲ್ ಆಗ್ತಾರೆ, ಮತ್ತು ಆ ಸೂಪರ್ ನಾರ್ಮಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮೂವಿಯಲ್ಲಿ, ಇದೆಲ್ಲ ಹೇಳಿದಾಗ ನನಗೊಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ. ಬಟ್ ಆದರೆ ಈ ಸ್ಟೋರಿ ಹೇಗಿತ್ತು ಅಂದರೆ ತುಂಬ ಕಂಪೆಲ್ಲಿಂಗ್ ಆಗಿತ್ತು. ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಅನ್ನೋದು ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋ ಥರ ಒಂದು ಸಿನಿಮಾ ಇದು. ಆ್ಯಂಡ್ ಎಷ್ಟೊಂದು ಕಡೆ ಪೀಕ್ ಮೂಮೆಂಟ್ಸಲ್ಲಿ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ್ಯಸ್ ಆನ್ ಆರ್ಟಿಸ್ಟ್ ತುಂಬ ಚಾಲೆಂಜಿಂಗ್ ಮೂಮೆಂಟ್ಸು ಇದೆ ಈ ಸಿನಿಮಾಲಿ. ಲೈಕ್ ಹೇಗೆ ಈಗ ಸಿನಿಮಾಲ್ಲಿ ನಮ್ಮ ಸುದೀಪ್ ಸರ್ ಒಂದು ನೋಡೋಣ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿರ್ತಾರೋ, ಲೈಕ್ ಮಾಡೋವಾಗ ಅವ್ರಿಗೊಂದು ಲುಕ್ ಕೊಟ್ಟಿರ್ತಾರೆ, ಮೇ ಬಿ ಹಿಂಗಿರುತ್ತೆ, ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ, ಸೊ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಚಿತ್ರದಲ್ಲೂ ಎಷ್ಟೊಂದು ಕಡೆ ಒಂದು ಇಮ್ಯಾಜಿನರಿ ಫ್ಯಾಕ್ಟರ್ನ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೂಪರ್ ನ್ಯಾಚುರಲ್, ಸೂಪರ್ ನಾರ್ಮಲ್ ಅಂದಾಗ ಎಫೆಕ್ಟ್ ಎಲ್ಲ VFX ಅಲ್ಲೇ ಬರುತ್ತೆ. ಬಟ್ ನಮಗೆ ಅಲ್ಲಿ ಆನ್ ದ ಸ್ಪಾಟ್ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ಇವಾಗ ಒಂದು ಸೀನ್ ಪೇಪರಲ್ಲಿ ಇರೋದನ್ನ ಎನ್ಹ್ಯಾನ್ಸ್ ಮಾಡೋದು ಹೇಗೆ ಅಂತ ದೇರ್ ಇಸ್ ನೋಬಡಿ ಬೆಟರ್ ದೆನ್ ಪರಮೇಶ್ವರ್ ಟು ಎಕ್ಸ್ಪ್ಲೇನ್. ಯಾಕಂದರೆ ಅಲ್ಲಿ ಕೂತ್ಕೊಂಡು ಒಂದು ಸೀನ್ ಪೇಪರ್ನ ಓದಿದಾಗ ಇದನ್ನು ಹೇಗೆ ಇಂಪ್ರೂವೈಸ್ ಮಾಡೋದು ಅನ್ನೋದನ್ನ ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ. ಇಲ್ಲ ಒಂದು ಮಾನಿಟರ್ ಅಥವಾ ಒಂದು ಟೇಕ್ ಹೋಗಾದ್ಮೇಲೆ ನಮ್ಮನ್ನು ಕರೀತಾರೆ, ನೀವು ಒಂದು ಸಲ ಮಾನಿಟರ್ನ ನೋಡಿ ನಿಮಗೇನು ಅನಿಸುತ್ತೆ, ನೀವು ಹೇಗೆ ಮಾಡಿದ್ದೀರಾ ಅದೆಲ್ಲ ಕೇಳಿ ಲೈಕ್ ಆ ಇನ್ಪುಟ್ ನಮ್ದೇನಿದೆಯೋ ನೀವು ಇದನ್ನು ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನು ಹಿ ಮೇಕ್ಸ್ ಇಟ್ ಕಮ್ ವಿದಿನ್ ಅವರ್ ಸೆಲ್ಸ್. ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ರಿಯಲಿ ಗಿಫ್ಟೆಡ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ co-artist ಎಲ್ಲರೂ ಟು ಬಿ ವರ್ಕಿಂಗ್ ವಿತ್ ಅ ಲೆಜೆಂಡ್ ಲೈಕ್ ಪ್ರಿಯಾಂಕಾ ಮ್ಯಾಮ್. ಸೊ ಅವರು ಶಿ ಈಸ್ ಅ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ. ಸೊ ಅವ್ರು ಬಂದಾಗಲೇ ಒಂಥರ ಒಂದು ವಾರ ಕ್ರಿಯೇಟ್ ಆಯಿತು. ಆ್ಯಂಡ್ ಟು ಬಿ ಅ ಪಾರ್ಟ್ ಅವರಿರೋ ಒಂದು ಫ್ರೇಮಲ್ಲಿ ನಾವು ಇದ್ದೀವಿ ಅಂತ ಹೇಳುವಾಗಲೇ ಒಂಥರ ಹೆಮ್ಮೆ ಆಗುತ್ತೆ. ಆ್ಯಂಡ್ ಮೈ ಹೀರೋಯಿನ್ ರಜನಿ ಭಾರದ್ವಾಜ್, ಎಷ್ಟೊಂದು ಜನ ಹೇಳಿದ್ರು ಟೀಸರ್ ನೋಡಿದಾಗ, ನನ್ನೊಲವೇ ಸಾಂಗ್ ರಿಲೀಸ್ ಆದಾಗ ಕ್ಯಾಮ್ರಾಗ್ರಿ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಅದಕ್ಕೆ ಮೇನ್ ಕಾರಣ ಪರಮೇಶ್ವರೇ. ಲೈಕ್ ಅವರು ಆ್ಯಂಡ್ ಪ್ರಜ್ವಲ್ ಗೌಡ ಸರ್ ಬಗ್ಗೆ ಹೇಳಲೇಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಅವರು ತುಂಬ ದೊಡ್ಡ ಜಾಗದಿಂದ ಬಂದಿದ್ದಾರೆ. ಸಲಾರ್, KGF ಎಲ್ಲದರಲ್ಲೂ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ ಅವ್ರ ಹತ್ರ ಆಲ್ರೆಡಿ ಇರೋ ಇನ್ಪುಟ್ಸ್ನ ನಮ್ಮ ಹತ್ರ ಶೇರ್ ಮಾಡಿ ಲೈಕ್ ಅದೊಂಥರ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿತ್ತು ನಮ್ಮ ವರ್ಕಿಂಗ್ ಸ್ಪೇಸ್. ಆ್ಯಂಡ್ ನನ್ನೊಲವೇ ಸಾಂಗ್ ಬಗ್ಗೆ ಹೇಳಿದಾಗ ರವಿ ಸರ್ ಬಗ್ಗೆ ಹೇಳಲೇಬೇಕು. ತುಂಬ ಅದ್ಭುತವಾದ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಸ್ಪೆಷಲಿ ನನ್ನೊಲವೇ ನೀವು ಲಿರಿಕ್ಸ್ ತೊಗೊಂಡ್ರು ಸರಿ, ಸಾಹಿತ್ಯ ಮ್ಯೂಸಿಕ್ ತೊಗೊಂಡ್ರು ಸರಿ, ಆ್ಯಂಡ್ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸೋ ಕೊರಿಯೋಗ್ರಫಿ ಎಲ್ಲ ನಮಗೆ ಆ್ಯಕ್ಚುಲಿ ಸಾಂಗ್ ಗೊತ್ತಿರಲಿಲ್ಲ ಇದೇ ಸಾಂಗ್ ಅಂತ. ವಿತೌಟ್ ದ ಸಾಂಗ್ ನಾವು ಟೇಕಿಗೆ ಹೋಗಿದ್ದು. ಫಸ್ಟು ಸರ್ ಕಂಪೋಸ್ ಮಾಡಿ ಈ ಥರ ಶಾರ್ಟ್ಸ್ ಬೇಕು, ಅವ್ರ ಮೈಂಡಲ್ಲಿತ್ತು ಮೇ ಬಿ ಈ ಥರ ಸಾಂಗ್ ಬರ್ಬೋದು ಅಂತ. ಬಟ್ ಆದರೆ ಅಲ್ಲಿ ಆನ್ ದ ಸ್ಪಾಟ್ ನಾವು ಶೂಟ್ ಮಾಡಿ ಅದನ್ನು ಸಾಂಗ್ ಜೊತೆ ಮ್ಯಾಚ್ ಮಾಡಿದ್ದು. ಸೊ ಅದನ್ನ ಇವತ್ತು ನೋಡಿದ್ರೆ ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ಸಾಂಗ್ನ ಇಟ್ಕೊಂಡು ನಾವು ಮಾಡಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ರಿವರ್ಸಲ್ ಮಾಡಿದ್ದು ನಾವು. ಆ್ಯಂಡ್ ಖುಷಿ ಬಗ್ಗೆ ಹೇಳಲೇಬೇಕು.
ಬೀಯಿಂಗ್ ಅ ಚೈಲ್ಡ್ ಆರ್ಟಿಸ್ಟ್ ನಮ್ಮ ಲೆವೆಲ್ ಮೆಚುರಿಟಿ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಸೀನಿಯರ್ ಆರ್ಟಿಸ್ಟ್ ಆಗಲಿ ಅಥವಾ ಸೆಟ್ಟಲ್ಲಿರೋ ಡೈರೆಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಲಿ ಅವ್ರ ಹತ್ರ ಇರೋ ಮೆಚುರಿಟಿ ಈ ಏಜಲ್ಲಿ ಅವ್ರ ಹತ್ರ ಇದೆ. ಸೊ ಆ ಶಾರ್ಟಲ್ಲಿರೋ ಇಂಪ್ರೂವೈಸೇಷನ್ ಏನು ಮಾಡಬೇಕು ಅನ್ನೋದು ಈ ಏಜಲ್ಲೇ ಕಲ್ತಿದ್ದಾಳೆ ಅವಳು. ಸೊ ರೈಟ್ ಫ್ರಮ್ ಟಾಪ್ ಟು ಬಾಟಮ್ ಅಂತಾರಲ್ಲ, ಆ ಥರ ನಮ್ಮ ಕಮರೋಟು ಸೆಟ್ಟಲ್ಲಿ ಎಲ್ಲರೂ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆಲ್ ಸೀಸನ್ಡ್ ಆರ್ಟಿಸ್ಟ್. ಆ್ಯಂಡ್ ಅಶ್ವಥ್ ಸರ್ ಇವರು ನಮ್ಮ ಶೂಟಿಂಗ್ ಮುಗಿದಾಗ ಲಾಸ್ಟಲ್ಲಿ ಕೊನೆಯಲ್ಲಿ ನಮ್ಮ ಜೊತೆ ಆಲ್ಮೋಸ್ಟ್ ಯಾವಾಗ ಸರ್ ನಮ್ಮ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಇದ್ದಾಗ, ಸೊ ಲಾಸ್ಟ್ ಫಸ್ಟ್ ನನ್ನ ಹತ್ರ ಶೂಟ್ ಮಾಡಿದ್ವಿ ನಾವು. ಅವಾಗ ವಿದೌಟ್ ಮೇಕಪ್ ಬಂದರು ಫಸ್ಟು. ನಾನು ಓಕೆ ಸೀರಿಯಲ್ಸಲ್ಲೆಲ್ಲ ನೋಡಿದ್ದೆ, ಗೀತಾ ಸೀರಿಯಲ್ ಮಾಡ್ತಿದ್ರು ಸರ್, ಅವಾಗ ನಾನು ಮಿಥುನ ರಾಶಿ ಮಾಡ್ತಿದ್ದೆ. ಸೊ ಅವಾಗ ಅನುಬಂಧ ಆ ಥರ ಎಲ್ಲ ಮೀಟ್ ಆಗ್ತಾ ಇದ್ವಿ. ಸೊ ಅಲ್ಲಿ ಭೇಟಿ ಆಗಿದ್ದು. ಇಲ್ಲಿ ಫಸ್ಟ್ ಟೈಮ್ ಮೀಟ್ ಆದಾಗ ಓಕೆ ಸರ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಮೂವಿ ಅನ್ನೋ ಥರ ಅನ್ನಿಸ್ತು. ಬಟ್ ಆದಮೇಲೆ ಶೂಟ್ ತುಂಬ ದಿನ ಹೋಯಿತು ಮಂಗಳೂರು ಮನೆಯಲ್ಲಿ. ಆ್ಯಂಡ್ ಒಂದಿನ ಸಡನ್ ಆಗಿ ಒಬ್ಬರು ತುಂಬ ವಯಸ್ಸಾದವರು ಜುಟ್ಟೆಲ್ಲ ಇಟ್ಕೊಂಡು ಗಡ್ಡ ಎಲ್ಲ ಬೆಳೆಸ್ಕೊಂಡು ಕನ್ನಡಕ ಹಾಕ್ಕೊಂಡು ಫುಲ್ ವೈಟ್ ಬಟ್ಟೆ ಹಾಕ್ಕೊಂಡು ಒಬ್ಬರು ಬಂದರು. ಆವಾಗ ಸರಿ ಸೀನ್ ನಡೀತಾ ಇತ್ತು. ಒಂಚೂರು ನನಗೆ ವಾಯ್ಸ್ ಆಗಲಿ ಎಲ್ಲ ಫುಲ್ ಟ್ರಾನ್ಸ್ಫಾರ್ಮೇಷನ್ ಕಂಪ್ಲೀಟ್ ಟಾಪ್ ಟು ಬಾಟಮ್. ನಾನು ಸರ್ ಹತ್ರ ಅವಾಗ ಹೋಗಿ ಕೇಳಿದೆ ಒಂದು 2-3 ದಿನ ಆದಮೇಲೆ, ಸರ್ ಅಶ್ವಥ್ ಸರ್ ಕ್ಯಾರೆಕ್ಟರ್ ಇನ್ನೂ ಸ್ಟಾರ್ಟ್ ಆಗಿಲ್ವಾ ಸರ್, ಏನು ಶುರುನೇ ಆಗಿಲ್ವಾ, ಯಾವಾಗ ಅವ್ರ ಜೊತೆ ನನ್ನ ಕಾಂಬಿನೇಷನ್ ಇದೆಯಾ ಹೇಗೆ ಅಂತ. ಸರ್ 4 ಸೀನ್ ಮಾಡಿದ್ದೀರಾ ಅವ್ರ ಜೊತೆ ಅಂತ ಅಂದರು. ಅವಾಗ ಗೊತ್ತಾಯ್ತು ಅದು ಅಶ್ವಥ್ ಸರೇ ಮಾಡಿರೋದು ಅಂತ. ಯಾಕೆಂದರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಷನ್ ರೈಟ್ ಫ್ರಮ್ ಮೇಕಪ್ ಟು ಬಿಯರ್ಡ್, ಅದೇನಿದೆಯೋ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಬ್ಬ ಕಲಾವಿದ ಹೇಗೆ ಬದಲಾಯಿಸ್ಕೋಬೋದು ಅವರನ್ನು ಅನ್ನೋದು ಅಶ್ವಥ್ ಸರ್ ಹತ್ರ ಕಲಿಬೇಕು. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನನ್ನ ಕೋ ಆರ್ಟಿಸ್ಟ್ ನಮ್ಮ ಕೋ ಡೈರೆಕ್ಟರ್ ರಾಜು ಸರ್ ಆ್ಯಂಡ್ ಮಹೇಶ್ ಬಗ್ಗೆ ಹೇಳಲೇಬೇಕು. ಮಹೇಶ್ ಹ್ಯಾಸ್ ಡನ್ ಅ ಬ್ರಿಲಿಯಂಟ್ ಜಾಬ್ ಇನ್ ದಿಸ್ ಮೂವಿ. ಆ್ಯಂಡ್ ತೆರೆ ಹಿಂದಿನ ಕತೆ ಅಂತ ಇರುತ್ತಲ್ಲ, ಅವರು ಒಂದು ಮಾಸ್ಕ್ ಹಿಂದ್ಗಡೆನೇ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಸೊ ಅವ್ರ ಮುಖ ಕಾಣಲ್ಲ, ಆ ಮಾಸ್ಕ್ ಹಿಂದ್ಗಡೆ ಅವ್ರು ಮಾಡಿರುವಂಥ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಅದಕ್ಕೆ ಒಂದು ಫ್ಲೋನಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ ನಾನು. ಸೊ ಎಲ್ಲರ ಬಗ್ಗೆ ನಾಗೇಂದ್ರ ಅವ್ರ ಸರ್ ಆ್ಯಂಡ್ ಅವ್ರ ಬಗ್ಗೆನೂ ಹೇಳ್ಬೇಕು. ನನ್ನ ಪಾತ್ರ ಬಗ್ಗೆ ನಾನು ಸೊ ಆಬ್ವಿಯಸ್ಲಿ ಐ ಆಮ್ ಪ್ಲೇಯಿಂಗ್ ದ ಲೀಡ್. ನನ್ನ ಕ್ಯಾರೆಕ್ಟರ್ ಹೆಸರು ಆರ್ಯ ಅಷ್ಟೇ ಹೇಳ್ತೀನಿ. ನೀವು ಚಿತ್ರ 1 ಆಗಸ್ಟ್ ರಿಲೀಸ್ ಆಗ್ತಿದೆ, ಅವಾಗ ನೋಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್.